ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ HSTR ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಧಿಕೃತ ಅಧಿಸೂಚನೆ ಶೀಘ್ರದಲ್ಲೇ ಬಿಡುಗಡೆ ಆಗುವ ನಿರೀಕ್ಷೆ. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕೆಲವು ಹುದ್ದೆಗಳಿಗೆ ಕಡ್ಡಾಯ. ಬನ್ನಿ ವೀಕ್ಷಕರೇ, ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಮೊದಲಿಗೆ PSTR ನೇಮಕಾತಿಗಳು ಆಗ್ತಾವೋ ಇಲ್ಲೋ ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇವೆ. ಬಟ್ ಎಸ್, ಅಫ್ಕೋರ್ಸ್ PSTR ನೇಮಕಾತಿಯು ಕೂಡ ಆಗಲಿದೆ. GPSTR ಮತ್ತು HSTR. ಸೊ ಈಗ TET ಯಾವ ಹುದ್ದೆಗಳಿಗೆ ಕಡ್ಡಾಯ ಅನ್ನೋದ್ರ ಬಗ್ಗೆ ಭಾಳಷ್ಟು ಕಮೆಂಟ್ನಲ್ಲಿ ಕೇಳ್ತಾ ಇದ್ದರು ಶಿಕ್ಷಕ ಆಕಾಂಕ್ಷಿಗಳು. ನೋಡಿ, PSTR ಮತ್ತು GPSTR 1 to 5ಗೆ ಪೇಪರ್ TET 1 ಕ್ವಾಲಿಫೈಡ್ ಆಗಬೇಕಾಗುತ್ತೆ. GPSTRಗೆ ಪೇಪರ್ 2 ಕ್ವಾಲಿಫೈ ಇರಬೇಕಾಗುತ್ತೆ. ಸೊ ಹಾಗಾಗಿ TET ಕಡ್ಡಾಯವಾಗಿರುವುದು ಕೆಲವು ಹುದ್ದೆಗಳಿಗೆ ಮಾತ್ರ, ಅಂದರೆ ಅದು PST ಮತ್ತು GPSTRಗೆ. HSTRಗೆ ನಿಯರ್ಲಿ 6,000 ನೇಮಕಾತಿ ಏನು ಆಗೋದಿದೆ. ಐ ಹೋಪ್ ಆ ಒಂದು 6,000 HSTR ನೇಮಕಾತಿ ಆದಷ್ಟು ಬೇಗ ಆಗಲಿ. ಇದಕ್ಕೆ TET ಮತ್ತು PG ಐ ಥಿಂಕ್ ಅರ್ಲಿಯರ್ CNDA ರೂಲ್ ಪ್ರಕಾರ ಕಡ್ಡಾಯ ಆಗಿರುವುದಿಲ್ಲ. 2015ರಲ್ಲಿ ಏನು CNDA ರೂಲ್ ಬಂದಿದೆ, ಆ ಒಂದು ರೂಲ್ಸ್ ಪ್ರಕಾರ B.Ed ಪ್ಲಸ್ ಡಿಗ್ರಿ ಇದ್ದರೆ ಯು ಆರ್ ಎಲಿಜಿಬಲ್ ಟು ರೈಟ್ HSTR ಎಕ್ಸಾಮಿನೇಷನ್. ಸೊ ಹಾಗಾಗಿ ಈಗ ಅಧಿಕೃತ ಅಧಿಸೂಚನೆ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಆದಷ್ಟು ಬೇಗ ನೇಮಕಾತಿಯ ಅಧಿಸೂಚನೆ ಹೊರಬರಲಿ. ಬಿಕಾಸ್ ಶಿಕ್ಷಕ ಆಕಾಂಕ್ಷಿಗಳು ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ರೆಡಿ ಮಾಡಿ. ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.